ಅವರೆಲ್ಲ ಅಣ್ಣ ಅವ್ರು ನೋಡ್ಬೇಕಂತ ಬಂದಿದ್ದಾರೆ. ಸ್ವಲ್ಪ ಬರೀರಿಯಪ್ಪ. ಅಣ್ಣ ಅಣ್ಣ ಏನಪ್ಪಾ? ಸುಬ್ಬಣ್ಣವರು, ರಾಜಾರಾಮ್, ನೀವು ಬಂದ್ಬಿಟ್ಟಿದ್ದೀರಿ. ಏನ್ ಸಮಾಚಾರ? ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದೀವಿ ಸರ್. 100 ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಏಳಿಗೆ ಕಾರಣರಾಗಿ ಕನ್ನಡದ ಮನಮಾತಾಗಿರೋ ನಿಮ್ಮನ್ನ ನೋಡಿ ಆನಂದಿಸಿ ಅಭಿನಂದಿಸಬೇಕು ಅಂತ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಅಭಿಮಾನಿಗಳೇ, ನಿಮ್ಮ ಈ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ. ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿಯವರಿಗೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿಯವರು. ಬನ್ನಿ ಒಳಗಡೆ ಹೋಗಿ. ಇವರೇ ನಮ್ಮ ತಂದೆಯವರು, ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು, ಸಿಂಗಾರೂರು ಪುರುಷಾಮಯ್ಯನವರು. ಅಲ್ರಿ, ಇವ್ರ ತಂದೆಯವ್ರ ಪಾತ್ರ ನೀವು ನೋಡಿದ್ರಲ್ಲ. ಕುರುಕ್ಷೇತ್ರದಲ್ಲಿ ಭೀಮ, ಕೃಷ್ಣಲೀಲೆಯಲ್ಲಿ ಕಂಸ, ಎಲ್ಲ ಪಾತ್ರಗಳು ನನ್ನ ಕಣ್ಣು ಕಟ್ಟಿದಾಗಿದೆ. ನಡೀರಿ, ಕೂತ್ಬಿಡಿ. ಸಿಂಗಾರೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ಸಾಲವಾಡಿ ಸರ್ಕಾರದಲ್ಲಿದೆ. ಇನ್ನು ನಾನು ಹುಟ್ಟಿದ ಊರು, ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ. ಹುಟ್ಟು ಕಲಾವಿದರಾಗಿದ್ದ ನಮ್ಮ ಅಪ್ಪಾಜಿಯವರ ಸಹಾಯದಿಂದ ಬಾಲ್ಯದಲ್ಲೇ ನಾನು ಅವ್ರ ಜೊತೆ ನಾಟಕದ ಕಂಪನಿ ಸೇರ್ಬಿಟ್ಟೆ. ಆಗ ಮದ್ರಾಸಿನ ಸುಪ್ರಸಿದ್ಧ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದಂತಹ ಕೆ ಸುಬ್ರಹ್ಮಣ್ಯಂರವರು ಕನ್ನಡ ಪ್ರಹ್ಲಾದ ಚಿತ್ರವನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಅಪ್ಪಾಜಿಯವರ ಜೊತೆಲಿ ನನಗೇ ನೆನಪಿಲ್ಲದ ಒಂದು ಪುಟಾಣಿ ಪಾತ್ರ ಮಾಡಿದೆ. ಮಹಾತ್ಮ ಚಿತ್ರ ಸಂಸ್ಥೆಯವರು ಶ್ರೀನಿವಾಸ ಕಲ್ಯಾಣ ಅನ್ನುವಂತಹ ಚಿತ್ರವನ್ನ ತಯಾರಿಸ್ತಾ ಇದ್ರು. ಈಗಿನ ನನ್ನ ಮಿತ್ರ ನಿರ್ದೇಶಕರಾದಂತಹ ಆರೂರು ಪಟ್ಟಾಭಿಯವರ ಜೊತೆಯಲ್ಲಿ 7 ಜನ ಸನ್ಯಾಸಿಗಳ ಪೈಕಿ ನಾನು ಒಬ್ಬನಾಗಿ ಅಭಿನಯಿಸುವಂತಹ ಒಂದು ಅವಕಾಶ ಬಂತು. ಸರಿ, ಅಭಿನಯಿಸಿದೆ. ಚಿತ್ರನೂ ಮುಗೀತು, ಅದು ಬಿಡುಗಡೆ ಆಯಿತು. ನನ್ನ ಕೆಲವು ಮಿತ್ರರ ಜೊತೆನಲ್ಲಿ ಚಿತ್ರ ನೋಡೋಣ ಅಂತ ಹೇಳಿ ಹೋಗಿ ಕೂತೆ. ಸರಿ, ನಾನು ಅಭಿನಯಿಸಿದಂತಹ ದೃಶ್ಯ ಕೂಡ ಬಂತು. ನಾನು ಎಲ್ಲಿದ್ದೀನಿ ಅಂತ ನೋಡೋದ್ರಲ್ಲಿ ಆ ದೃಶ್ಯ ಹೊರಟೋಗಿತ್ತು. ಕೀರ್ತಿಶೇಷ ಗುಬ್ಬಿ ಕರ್ನಾಟಕ ಸಂಸ್ಥೆಯ ಯಜಮಾನರಾದ ವೀರಣ್ಣನವರು, ದುಮ್ಮಿ ಮುರುಗಪ್ಪನವರು, ಬಸವರಾಜಪ್ಪನವರು, ನಮ್ಮ HLN ಸಿಂಹ ಅವರು, ಮೇಯಪ್ಪ ಚೆಟ್ಟಿಯಾರ್ ಜೊತೆಲಿ ತಯಾರಿಸಲಿದ್ದ ಚಿತ್ರದಲ್ಲಿ ಪಾತ್ರ ಅಭಿನಯಿಸೋದಕ್ಕೋಸ್ಕರ ನನ್ನನ್ನ, ಮುತ್ತರಾಜು ಆಗಿದ್ದ ನನ್ನನ್ನ ರಾಜ್ಕುಮಾರ್ನನ್ನಾಗಿ ನಿಲ್ಲಿಸಿದ ಮೊದಲನೇ ಚಿತ್ರ ಬೇಡ್ರ ಕಣ್ಣಪ್ಪ. ಅವರಲ್ಲಿ ಕಾಣ್ತಾ ಇಲ್ಲಲ್ಲ? ಅವ ಊರಲ್ಲಿದ್ದಾರೆ, ಗಾಜನೂರಲ್ಲಿ. ವರದರಾಜು, ಪಾರ್ವತಿ ಶಾರದಾ ಕರ್ಕೊಂಡ್ ಬಂದಿದ್ದೆ. ಇವನೇ ನನ್ನ ತಮ್ಮ ವರದರಾಜು. ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ. ಅವರಲ್ಲಿ ಇವನ್ ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟಸ್ವಾಮಿ ಅಂತ ಹೇಳಿ. ನಮ್ಮ ಅಪ್ಪಾಜಿಯವ್ರ ಹೆಸರು ಪುಟ್ಟಸ್ವಾಮಿ ಅಂತ ನಮ್ಮ ತಂದೆಯವರು. ಇವಳು ನಮ್ಮ 2ನೇ ಮಗಳು ಲಕ್ಷ್ಮಿ ಅಂತ. ಅವರು 3ನೇವರು ರಾಘವೇಂದ್ರ ರಾಜು ಅಂತ. ರಾಜಾರಾಮ್ ಅವರೇ ನಿಮ್ಮ ಮಂತ್ರಾಲಯ ಮಾತನ್ನ ನಡೀತಾ ಇದ್ದ ಟೈಮ್ನಲ್ಲಿ. ಆಕೆ ನನ್ನ ತಮ್ಮನ ಹೆಂಡತಿ ಶಾರದಮ್ಮ ಅಂತ. ಆತನ ಮಕ್ಕಳು ಅವಳು ಉಷಾ ಅಂತ, ಅವಳ ಆಶಾ ಅಂತ, ಲತಾ ಅಂತ ಹೇಳಿ ಕಾನ್ವೆಂಟ್ ಹೋಗಿದ್ದಾಳೆ. ಇವರು ಬಾಲಕೃಷ್ಣ ಅಂತ ನನ್ನ ಭಾವ ಹಾಗೂ ಸ್ನೇಹಿತ. ಆಕೆ ಆತನ ಪತ್ನಿ, ನನ್ನ ತಂಗಿ ಶಾರದಮ್ಮ. ಕೂತ್ಕೊಳ್ಳಿ. ಬಹಳ ತೊಂದರೆ ತಗೋತಾ ಇದ್ದೀರಾ? ಏನು ಯಾವ ತೊಂದರೆ? ರಾಜಕುಮಾರಿ ಅವರೇ, ಇದು ಯಾರದು ಫೋಟೋ? ಅದು ಅಪ್ಪಣ್ಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು. ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮಾಶೀರ್ವಾದವು ಕಾರಣವೇ. ಈಗ ಅವರು ಕೊಯಮತ್ತೂರಿನಲ್ಲಿದ್ದಾರೆ.